ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ಆಸೆ ಧಾರಾವಾಹಿದು ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಇಲ್ಲಿ ಮೊದಲಿಗೆ ರೋಹಿಣಿ ಹಾಗೆ ಅವಳ ಫ್ರೆಂಡು ಇಬ್ಬರು ಸೇರಿಸ್ಕೊಂಡು ಸೂರ್ಯನ ಫೋನ್ನ ಕತ್ಕೊಂಡು ಇಟ್ಕೊಂಡಿದ್ದಾರೆ. ಏನಾದರೂ ಮಾಡಿ ಈ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬೇಕು, ಇವನು ಕಳ್ಳ ಅಂತ ಎಲ್ಲ ಕಡೆ ಪ್ರೂವ್ ಆಗಬೇಕು. ಹಾಗೆ ಮೀನಾ ಮನೆ ಬಿಟ್ಟು ಹೋಗಬೇಕು, ಸೂರ್ಯನೂ ಕೂಡ ಮೀನಾ ಹೋದರೆ ಮನೆ ಬಿಟ್ಟು ಹೋಗ್ತಾನೆ ಅಂತ ಹೇಳಿ ಮಾತಾಡಿಕೊಂಡು ಅಪ್ಲೋಡ್ ಮಾಡ್ಕೊಂಡು ಕೂತಿರ್ತಾರೆ. ಈ ಕಡೆ ರೋಹಿಣಿ ಎಲ್ಲ ಹೇಳ್ತಿರೋದನ್ನು ಮೀನಾ ಕೇಳಿಸ್ಕೊತಾಳೆ. ಪಾಪ ಈ ಕಡೆ ಸೂರ್ಯ ನನ್ನ ಫೋನ್ ಕಳೆದೋಗಿದ್ದಿಲ್ಲ, ಎಲ್ಲಿ ಹುಡ್ಕೋದು, ಏನು ಮಾಡೋದು ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಸೂರ್ಯ ಹಾಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ಮೊಬೈಲ್ ಅಂಗಡಿಗೆ ಮೀನಾ ಹಾಗೆ ಅವನ ತಮ್ಮ ಇಬ್ಬರು ಕೂಡ ಬಂದಿರ್ತಾರೆ. ಇಲ್ಲಿ ಮೊಬೈಲ್ ಅಂಗಡಿಯವರು, ಇಲ್ಲಿ ನೋಡು ನಮ್ಮ ಅಂಗಡಿಗೆ ಬಂದಿದ್ದಾನಲ್ಲೋ ಕಳ್ಳ, ಯಾರ್ದೋ ಬ್ಯಾಗ್ನ ಕತ್ಕೊಂಡು ಹೋಗ್ತಿರೋ ವಿಡಿಯೋ ನೋಡು ಇಲ್ಲಿ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಬಂದಿದೆ. ಈ ನಮ್ಮ ಅಂಗಡಿಲಿ ಏನಾರು ದೇಪ್ಕೊಂಡು ಹೋಗ್ಬಿಟ್ಟವನು, ನೋಡ್ಕೊಂಡಿರೋ, ಅವನನ್ನು ಹುಷಾರಾಗಿ ನೋಡ್ಕೋಬೇಕು ಅಂತ ಹೇಳಿ ಅವರಿಬ್ಬರು ಕೂಡ ಅವನನ್ನು ನೋಡಿಕೊಂಡು ಮಾತಾಡ್ತಾ ಇರ್ತಾರೆ. ಈ ಕಡೆ ಸೂರ್ಯ ಹಾಗೆ ಅವನ ಫ್ರೆಂಡ್ ಇಬ್ಬರು ಕೂಡ ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಹೇಳಿ ಬಂದಿರ್ತಾರೆ. ಸರ್, ನಮ್ಮ ಮೊಬೈಲ್ ಕಳೆದೋಗಿ 2 ದಿನ ಆಗಿದೆ, ಫೋನ್ ಹುಡ್ಕೊಡಿ ಅಂತ ಹೇಳಿ ಕೇಳ್ತಾರೆ. ಆಗ ಸೂರ್ಯ ಒಂದು ಕಂಪ್ಲೇಂಟ್ ಬರ್ಕೊಡಿ ಎಂದಾಗ ಕಂಪ್ಲೇಂಟ್ ಬರಿತಾ ಇರ್ತಾನೆ. ಈ ಕಡೆ ಮೊಬೈಲ್ ಅಂಗಡೀಲಿ ಅವರ ಮೀನಾ ಮತ್ತು ಅವನ ತಮ್ಮ ಇಬ್ಬರು ಕೂಡ ಹೊಸ ಫೋನ್ ತೊಗೊಳೋದಕ್ಕೆ ಅಂತ ಹೇಳಿ ಬಂದಿರ್ತಾರೆ. ಮೊಬೈಲ್ ಅಂಗಡೀಲಿ ಇವನೇ ಕಣೋ ಕಳ್ಳ, ಹುಷಾರಾಗಿರಬೇಕು, ಮೊಬೈಲ್ ದೇಪ್ಕೊಂಡು ಹೋಗ್ಬಿಡ್ತಾನೆ ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ. ಈ ಕಡೆ ಪಾಪ ಸೂರ್ಯ ಮತ್ತು ಅವನ ಫ್ರೆಂಡು, ಸರ್ ಏನಾದರೂ ಮಾಡಿ ನನ್ನ ಫೋನ್ ಹುಡ್ಕೊಡಿ ಸರ್, ಅದರಲ್ಲಿ ತುಂಬಾ ನನ್ನವು ಏನೇನೋ ಇದ್ದಾವೆ, ಎಲ್ಲ ಹುಡ್ಕೊಡಿ ಸರ್ ಅಂತ ಹೇಳ್ಬಿಟ್ಟು ಬೇಡ್ಕೊತಾ ಇರ್ತಾನೆ. ಸರಿ ಆಯಿತು ಕಣಪ್ಪ, ಒಂದು ಕಂಪ್ಲೇಂಟ್ ಬರ್ಕೊಡು ನೋಡೋಣ, ನಿನ್ನ ಮೊಬೈಲ್ ಹುಡ್ಕಂಗಾದರೆ ಹುಡ್ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಈ ಕಡೆ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಮೀನನ ತಮ್ಮಂದೇ ವಿಡಿಯೋ ಬರ್ತಾ ಇರುತ್ತೆ. ಅವನು ಫೋನ್ ಕದ್ದಿರೋದು, ಹಾಗೆ ಬ್ಯಾಗೆಲ್ಲ ಕದ್ದಿರೋದು, ದುಡ್ಡೆಲ್ಲ ಕದ್ದಿರೋದು ಎಲ್ಲದೂ ಕೂಡ ವಿಡಿಯೋ ಸೂರ್ಯನ ಮೊಬೈಲಲ್ಲಿ ಇತ್ತಲ್ಲ, ಅದೆಲ್ಲ ಕೂಡ ಅಪ್ಲೋಡ್ ಮಾಡಿರ್ತಾಳೆ ರೋಹಿಣಿ. ಈ ಕಡೆ ರೋಹಿಣಿ ಮತ್ತು ಅವಳ ಫ್ರೆಂಡ್ ಇಬ್ಬರು ಕೂಡ, ವಿಡಿಯೋ ಅಪ್ಲೋಡ್ ಆಯಿತು ಕಣೆ, ಇವಾಗ ಗತಿ ಅಷ್ಟೇ, ಮೀನಾ ಮನೆ ಬಿಟ್ಟು ಹೋಗೋದಂತೂ ಗ್ಯಾರಂಟಿ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಆಯಿತು ಕಣೆ, ಇನ್ನು 2% ಇದೆ, ಅಪ್ಲೋಡ್ ಆಯಿತು ಅಂತ ಹೇಳಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಪಾಪ ಈ ಕಡೆ ಮೀನಾ ಕೇಳಿಸ್ಕೊಂಡು ನಿಂತಿರ್ತಾಳೆ, ಏನಿದು ಇವ್ರ ಹತ್ರ ಇದೆಯಾ ಫೋನು ಅಂತ ಹೇಳ್ಬಿಟ್ಟು. ಹಾಗೆ ರೋಹಿಣಿ ಹೇಳ್ತಾಳೆ, ಇನ್ನು ಈ ಮನೆಗೆ ನಾನೇ ರಾಣಿ, ಸೂರ್ಯನೂ ಹೋಗ್ತಾನೆ, ಮೀನೂ ಹೋಗ್ತಾಳೆ, ಇಬ್ಬರು ಕೂಡ ಮನೆ ಖಾಲಿ ಮಾಡಿದ್ರೆ ನಾನೊಬ್ಬಳೇ ಈ ಮನೆಗೆ ರಾಣಿ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾಳೆ. ಈ ಕಡೆ ಅವ್ರ ಫ್ರೆಂಡು, ಏನೇ ಮಾತಾಡ್ತಿದೀಯಾ ನೀನು ಅಂತ ಕೇಳ್ತಾಳೆ. ಹೌದು ಕಣೆ, ಅವರಿಬ್ಬರು ಮನೆ ಬಿಟ್ಟು ಹೋದರೆ ನಾನೊಬ್ಬಳೇ ರಾಣಿ ಈ ಮನೆಗೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾಳೆ. ಆಗ ಸೂರ್ಯ, ಏನು ಪೌಡ್ರಮ್ಮ, ಹಾಗೆ ಹೀಗೆ ನಿನ್ನನ್ನು ಕಂಡುಹಿಡಿತೀನಿ ನಾನು, ನಿನ್ನ ಬ್ಯಾಕ್ಗ್ರೌಂಡೆಲ್ಲ ಅಂತ ಹೇಳೋರು ಯಾರೂ ಇರಲ್ಲ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಈ ಕಡೆ ಆ ಫೋನ್ ತಗೊಂಡು ಕಾಗೆ ಆಫೀಸಿಗೆ ಅಂತ ಬರ್ತಾಳೆ ರೋಹಿಣಿ ಮತ್ತು ಅವಳ ಫ್ರೆಂಡ್ ಇಬ್ಬರು ಕೂಡ. ಈ ಕಡೆ ಕಾಗೆ ಏನು ಜಿಂಕೆಗಳು ಜಿಗ್ದಾಡ್ಕೊಂಡು ನನ್ನ ಆಫೀಸಿಗೆ ಬಂದಿದ್ದಾವಲ್ಲ ಅಂತ ಹೇಳಿ ಹೇಳ್ತಾನೆ. ಆಗ ಫೋನ್ನ ತೋರಿಸ್ತಾಳೆ. ತುಂಬಾ ಖುಷಿ ಆಗ್ತಾನೆ ಕಾಗೆ ಗೊತ್ತಿತ್ತು ನನಗೆ, ಏನಾದರೂ ಈ ಥರ ಕೆಲಸ ಮಾಡಿಕೊಂಡೇ ಬಂದಿರ್ತೀರ, ಸುಮ್ಮನೆ ಬಂದಿರೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿ ಕಾಗೆ ಹೇಳ್ತಾನೆ. ಈ ಕಡೆ ಪಾಪ ಸೂರ್ಯ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಹೇಳಿ ಹೋಗಿರ್ತಾನಲ್ಲ, ಅಲ್ಲಿ ಪೊಲೀಸರು ಒಂದು 5 ನಿಮಿಷ 10 ನಿಮಿಷ ತಡಿಯಪ್ಪ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕೂರಿಸಿರ್ತಾರೆ. ಈ ಕಡೆ ರೋಹಿಣಿ ಮತ್ತು ಕಾಗೆ ಆಫೀಸಿಗೆ ಬಂದಿರ್ತಾಳಲ್ಲ ಅವ್ರ ಫ್ರೆಂಡು ಇಬ್ಬರು ಕೂಡ ಫೋನ್ನ ತೋರಿಸ್ತಾರೆ. ನೋಡಿ ಇಲ್ಲಿ ನಾನು ಏನು ತೊಗೊಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಹಾಗೆ ಆ ಕಳ್ತನ ಮಾಡಿರೋ ವಿಡಿಯೋನ ರೋಹಿಣಿ ಕಾಗೆ ಹಾಕಿ ತೋರಿಸ್ತಾಳೆ. ಅವನು ತುಂಬಾ ಖುಷಿ ಪಡ್ತಾನೆ. ಸರಿ ಫೋನ್ ಕೊಡಿ ಅಂತ ಕೇಳ್ತಾನೆ. ಆಗ ಫೋನ್ ಕೊಡಲ್ಲ, ಫೋನ್ ಕೊಡೋಕ್ಕಿಂತ ಮೊದಲು ಬೇರೆ ಏನೋ ಇದೆ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಆಗ ಕಾಗೆ ಇದ್ದವನು, ನನ್ನ ಆಫೀಸಿಗೆ ಬಂದು ನನ್ನ ಥರನೇ ಬುದ್ಧಿ ಕಲ್ತಿದ್ದೀರಾ ಅಂತ ಹೇಳಿ ಹೇಳ್ತಾನೆ. ಈ ಕಡೆ ರೋಹಿಣಿ ಫ್ರೆಂಡ್ ಕೂಡ, ಮತ್ತೆ ಬದುಕೋಕ್ಕೆ ಆಗಬೇಕಲ್ಲ, ಈ ಥರ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಅಂತ ಹೇಳಿ ಹೇಳ್ತಾಳೆ. ಅಷ್ಟೊತ್ತಿಗೆ ರೋಹಿಣಿ, ಇದೇನಪ್ಪ ಈ ಥರ ಮಾತಾಡ್ತಿದ್ದಾಳೆ, ಎದುರುತ್ರ ಕೊಡ್ತಿದ್ದಾಳಲ್ಲ ಅಂತ ಹೇಳಿ ಅವಳ ಮುಖನೇ ನೋಡ್ತಾಳೆ. ಹಾಗೆ ಅವಳು ಕೂಡ ರೋಹಿಣಿ ಮುಖ ನೋಡೋದೇ ಇಲ್ಲ, ಪಟ್ಟಂತ ಆ ಥರ ಹೇಳ್ಬಿಟ್ಟು ಸುಮ್ಮನೆ ನಿಂತ್ಕೊತಾಳೆ. ಹಾಗೆ ಈ ಕಡೆ ಕಾಗೆ ಫೋನ್ ಕೊಡಿ ಅಂತ ಕೇಳ್ತಾ ಇರ್ತಾರೆ. ಈ ಕಡೆ ರೋಹಿಣಿ, ನಾನು ಹೇಳಿದ ಕೆಲಸ ಮೊದಲು ಆಗಬೇಕು ಅಂತ ಹೇಳಿ ಹೇಳ್ತಾಳೆ.
ಹಾಗೆ ಈ ಕಡೆ ಕಾಗೆ ಬಂದುಬಿಟ್ಟು ನಿಮ್ಮ ಬಾವಂಗೆ ತುಂಬಾ ತೊಂದರೆ ಆಗುತ್ತೆ ಈ ವಿಡಿಯೋದಿಂದ, ಏನು ಪ್ರಾಬ್ಲಮ್ ಇಲ್ವಾ ಅಂತ ಕೇಳಿದಾಗ ಯಾರು ಸತ್ತರೆ ನನಗೇನು ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಆಗ ತುಂಬಾ ಶಾಕ್ ಆಗ್ತಾನೆ ಕಾಗೆ. ನೋಡೋಣ ರೋಹಿಣಿ ಈ ಇದರಲ್ಲಿ ಸಿಗಾಕೊಂತಾಳ, ಹಾಗೆ ಅವಳ ಪ್ಲ್ಯಾನ್ ಎಲ್ಲ ಸರಿ ಹೋಗುತ್ತಾ ಹಾಗೆ ಉಲ್ಟಾ ಹೊಡೆಯುತ್ತಾ ಅಂತ ಹೇಳಿ ನೋಡೋಣ. ಈ ಸಂಚಿಕೆ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.